ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಪಕ್ಕೀರಮ್ಮ. ಇವತ್ತು ಶನಿವಾರ ಸಂತೆ ಇತ್ತು ನಮ್ಮೂರಾಗ. ಸಂತೆ ಮಾಡ್ಕೊಂಬಂದ್ರಿ. ಸಂತೆ ಮಾಡ್ಕೊಂಬಂದು ಅವನ್ನೆಲ್ಲ ಹೊಂದಿಸಿ ಇಟ್ಕೊಳಕತ್ತೆ ನೋಡ್ರಿ. ತೆಗೆದು ಹುಡುಗರು ನಾನು ಬರ್ತೀನಿ, ನಾನು ತೆಗೆದಿರ್ತೀನಿ ಅಂತೇಳಿ ನನ್ನ ಮಗಳು ಸಾನ್ವಿ ಬಂದು ಇಷ್ಟು ಅಲ್ಲೊಂದು ಇಲ್ಲೊಂದು ಎತ್ತಿಡಾಕತ್ತಾಳ್ರಿ. ಆಮೇಲೆ ಚುಮ್ಮರಿ ತಂದಿದ್ನಿ ರೀ, ಚುಮ್ಮರಿ ಮಿರ್ಚಿ ತಂದಿದ್ನಿ, ವಡ ತಂದಿದ್ನಿ. ಅವನಿಷ್ಟು ಹಾಕ್ಕೊಟ್ನೆ. ಮತ್ತು ಮಾನ್ಕಾಯಿ ಹಚ್ಕೊಡು ಅಂದ್ರೆ ಮಾನ್ಕಾಯಿ ಹಚ್ಕೊಟ್ನೆ. ಮತ್ತು ನಾನು ಚುಮ್ಮರಿ ತಿಂದ್ನಿ. ಚುಮ್ಮರಿ ತಿಂದು ಮತ್ತು ಚಹಾ ಕಾಸಿದ್ನಿ. ಮತ್ತು ನಮ್ಮ ಅಜ್ಜಗ ನಮ್ಮ ಅಮ್ಮಗನ ಚಹಾ ಹಾಕ್ಕೊಂಡು ಕುಡಿದು ಮತ್ತು ಇದೊಂದು ದೊಡ್ಡ ಕಷ್ಟ ರೀ. ಇದು ಸಂತೆ ಮಾಡ್ಕೊಂಬರೋದು ಇನ್ನೂ ಬೇಸಿ ಇದು. ಮತ್ತು ಇವನ್ನೆಲ್ಲ ಚೌಳಿಕಾಯಿ, ಮೆಣಸಿನ್ಕಾಯಿ, ಬೀನ್ಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದ್ದವು ರೀ ಅವು. ಅವನ್ನೆಲ್ಲ ತೆಗೆದು ಒಂದು ಅಬ್ರೆ ಕಾಳಾಗ ಬೇರೆ 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 ಕಟ್ಟಿ ಒಂದಿಷ್ಟು ಇಟ್ಕೊಂಡ್ನಿ ರೀ. ಮತ್ತು ಸಂಜೆ ಮುಂದೆ ಮೂರು ಸಂಜೆಲೆಲ್ಲ ಕಸ ಹೊಡೆದು ಕ್ಲೀನಾಗಿ ಕಸ ಹೊಡೆದು ಕಲ್ಮರಿ ತಕ್ಕೊಂಡು ಜಗಲಿ ಮ್ಯಾಗ ದೀಪ ಹಚ್ಚಾಕತ್ತೇನೆ ನೋಡ್ರಿ. ದೀಪ ಹಚ್ಚಿ ಆಮೇಲೆ ದೀಪ ಹಚ್ಚಿ ಸಂಜೆ ಮುಂದೆ ಅಡ್ಗೆ ಮಾಡಾಕತ್ನಿ ರೀ. ಮತ್ತು ಅಡ್ಗೆ ಮಾಡಿದ್ನಿ. ರಾತ್ರಿ 9 ಗಂಟೆ ಆಯ್ತು. ಹುಡುಗರು ಓದಿಸಿ ಆಮೇಲೆ ಊಟ ಮಾಡ್ತೀನಿ ಬಂದರು. ಮತ್ತು 2 ಹುಡುಗರಿಗೆ ಊಟಕ್ಕೆ ಹಾಕ್ಕೊಟ್ನಿ. ಚಪಾತಿ, ಕಡ್ಲೆಕಾಳು ಪಲ್ಯ, ಆಲೂಗಡ್ಡೆ ಪಲ್ಯ ಮಾಡಿದ್ನಿ. ಸ್ವಲ್ಪ ಅಗಸಿ ಹಿಂಡಿ ಹಚ್ಚಿ ನಮ್ಮ ಅಮ್ಮರಿಗೆ ಊಟಕ್ಕೆ ಹಚ್ಕೊಟ್ನಿ. ಮತ್ತು ನಮ್ಮ ಅಜ್ಜಾರಿಗೆ ಊಟಕ್ಕೆ ಹಚ್ಕೊಟ್ನಿ. ಮತ್ತು ನಮ್ಮ ಅಮ್ಮಗೆ ಗುಳಿಗೆ ಕೊಡ್ಬೇಕಾಗಿತ್ತು ರೀ, ಗುಳಿಗೆ ಕೊಟ್ನಿ. ಅವ್ರಿಗೆ ಸ್ವಲ್ಪ ಆರಾಮಿಲ್ರಿ, ಅದರದ್ದು ಗುಳಿಗೆ ಕೊಟ್ನಿ. ಆಮೇಲೆ ನಾನು ಸ್ವಲ್ಪ ಅನ್ನ ಸಾರು ಹಾಕ್ಕೊಂಡು ಚಪಾತಿ ಅದು ತಿನ್ನಂಗೆ ಆಗಲಿಲ್ಲ ರೀ. ಸ್ವಲ್ಪ ಅಗಸಿ ಪುಡಿ ಹಾಕ್ಕೊಂಡು ಊಟ ಮಾಡಿ ಮಕ್ಕೋಬೇಕಂದ್ರೆ ರಾತ್ರಿ 10 ಗಂಟೆ ಆಯ್ತು ನೋಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.